ನಿಂತ್ಕೊಳ್ಳೋಕ್ಕಾಗಲ್ಲ ಇಲ್ಲಿ ನೋಡಿ. ಕೆಲವು ದಿನಗಳ ಹಿಂದೆ ಟಿಪ್ಪು ಸುಲ್ತಾನ್ ಅವರ ಸಾವಿನ ಕುರಿತು ಉಗ್ರಿಗೌಡ ಮತ್ತೆ ನಂಜೇಗೌಡ ಅನ್ನೋರು ಟಿಪ್ಪು ಸುಲ್ತಾನ್ ಅನ್ನ ಹತ್ಯೆಗೈದ್ರು ಅಂತ ಹೇಳಿ ಬಿಜೆಪಿ ಅವರು ಕೆಲವೊಂದಷ್ಟು ಫಾಲ್ಸ್ ನ್ಯೂಸ್ ನ ಸ್ಪ್ರೆಡ್ ಮಾಡಿದ್ರು. ಸೊ ಅದು ನಿಜಾನ ಸುಳ್ಳು ಅಂತ ತಿಳ್ಕೊಳಕ ಸೊ ಟಿಪ್ಪು ಮಡಿದ ಸ್ಥಳಕ್ಕೆ ಸೊ ನಾವ್ ಹೊಂಟೀನಿ ಇವಾಗ. ಬನ್ನಿ ಅದು ನಿಜಾನ ಸುಳ್ಳ, ಅಲ್ಲಿರೋದಕ್ಕಂತದ್ದೇನು ಅಂತ ಅನ್ನೋದನ್ನ ತೋರಿಸ್ತೀನಿ. ಈ ಕೋಟೆನ ಹೈದರಾಲಿ ಆಡಳಿತದ ಸಮಯದಲ್ಲಿ ಕಟ್ಟಿಸಲಾಗಿದೆ. ಈ ಕೋಟೆ ಕಂಪ್ಲೀಟ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದೆ. ಈ ಕೋಟೆ ದಾಟ್ಕೊಂಡು ಹಾಗೆ ಮುಂದೆ ಹೋದ್ರೆ ಟಿಪ್ಪು ಸುಲ್ತಾನ್ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸಾವನ್ನಪ್ಪಿರೋ ಜಾಗ ಸಿಗುತ್ತೆ. ಟಿಪ್ಪು ಡೆತ್ ಪ್ಲೇಸ್ ಹೋಗ್ಬೇಕಾಗಿರೋ ದಾರಿಲಿ ಒಂದು ದೊಡ್ಡ ಮಸೀದ್ ಇದೆ, ಒಳ್ಳೆ ಹೈದರಾಬಾದ್ ಚಾರ್ಮಿನಾರ್ ತರ ಕಾಣಿಸ್ತಾ ಉಂಟು. ಎರಡು ಕಮಾನುಗಳು ನೋಡಿ ಯಾವ ರೀತಿ ಇದಾವೆ. ಬೋರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿ, ಟಿಪ್ಪು ಮಡಿದ ಸ್ಥಳ ಅಂತ ಹೇಳಿ. ಸೊ ಟಿಪ್ಪು ಸುಲ್ತಾನ್ ಬಾಡಿ ಇಲ್ಲೇ ಸಿಕ್ತು ಅನ್ನೋದಕ್ಕ ಇಲ್ಲೊಂದು ಫಲಕ ಇದೆ, ಬನ್ನಿ ಅದನ್ನ ನೋಡೋಣ ಅಂತ. ಟಿಪ್ಪು ಮೃತ ಶರೀರ ದೊರೆತ ಸ್ಥಳ ಅಂತೆ. 4ನೇ ಮೇ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷ್ ಸೈನಿಕನ ಗುಂಡಿಗೆ ಟಿಪ್ಪು ಬಲಿಯಾದನು. ದ ಬಾಡಿ ಆಫ್ ಟಿಪ್ಪು ಸುಲ್ತಾನ್ ವಾಸ್ ಫೌಂಡ್ ಹಿಯರ್, ಅಂದ್ರೆ ಟಿಪ್ಪು ಅವರ ಬಾಡಿ ಇಲ್ಲೇ ಸಿಕ್ಕಿದ್ದು ಅಂತ. ಟಿಪ್ಪು ಸುಲ್ತಾನ್ ಇದೇ ಜಾಗದಲ್ಲಿ ಮರಣ ಹೊಂದಿದ್ರಿಂದ ಲಾರ್ಡ್ ವೆಲ್ಲೆಸ್ಲಿ ಈ ಜಾಗದಲ್ಲಿ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ಒಂದು ಸ್ಮಾರಕ ರೆಡಿ ಮಾಡ್ತಾನೆ. ಅದೇ ಈ ಸ್ಮಾರಕ. ಟಿಪ್ಪು ಸುಲ್ತಾನ್ ಸಮಾಧಿಯಿಂದ ಸ್ವಲ್ಪ ಮುಂದೆ ಬಂದರೆ ಕೋಟೆ ಗಣಪತಿ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ, ಅದನ್ನು ನೋಡ್ಕೊಂಡು ಹೋಗ್ಬೋದು ನೀವು. ಈ ಗಣಪತಿ ದೇವಸ್ಥಾನದ ಮುಂದೆನೆ ಟಿಪ್ಪು ಅವರ ಜೈಲಿದೆ, ಅಂದರೆ ಟಿಪ್ಪು ಸುಲ್ತಾನ್ ಸೆರೆಸಿಕ್ಕ ಕೈದಿಗಳನ್ನು ಅದೇ ಜೈಲಲ್ಲಿ ಇಡ್ತಿದ್ದಂತೆ. ಸೊ ಅಲ್ಲೊಂದು ದಾರಿ ಕಾಣಿಸ್ತಿದೆಯಲ್ಲ, ಅದೇ ದಾರಿ, ಬನ್ನಿ ಮುಂದೆ ನೋಡೋಣ ಅಂತ. ಸೊ ಈ ದೇವಸ್ಥಾನದಿಂದ ಮುಂದೆ ಹಾಗೆ ಬಂದರೆ ಸೊ ಟಿಪ್ಪು ಸುಲ್ತಾನ್ ಅವರ ಕಾರಾಗೃಹ ಅಂದರೆ ಜೈಲು ಸಿಗುತ್ತೆ ಇಲ್ಲಿ, ಟಿಪ್ಪು ಸುಲ್ತಾನದ ಕಾಲದ ಜೈಲು. ಸೊ ಯಾವುದೇ ಅಭಿವೃದ್ಧಿ ಆಗಿಲ್ಲ ಇಲ್ಲಿ, ಎಲ್ಲ ಕೋಟೆ ಶಿಥಿಲಗೊಂಡಿದೆ. ಸೊ ಇಲ್ಲಿ ಯಾರೂ ಇಲ್ಲ, ಒಳಗಡೆ ಹೋಗಿ ನೋಡೋಣ ಬನ್ನಿ ಜೈಲು ಹೇಗಿದೆ. ಸೊ ಟಿಪ್ಪು ಸುಲ್ತಾನ್ ಸೆರೆಸಿಕ್ಕ ಕೈದಿಗಳಿಗೆ ಯಾವ ರೀತಿ ಟಾರ್ಚರ್ ಕೊಡ್ತಿದ್ರು ಅಂತ ಎಲ್ಲ ಒಳಗಡೆ ಹೋಗಿ ನೋಡ್ಕೊಂಬರೋಣ ಅಂತ. ಸೊ ಇಲ್ಲಿಂದ ಮೇಲಕ್ಕೆ ಹೋಗಬೇಕು. ಎಲ್ಲ ಹಾಳಾಗಿದೆ ಕೋಟೆ, ಬಟ್ ಉಳಿದ ಅವಶೇಷಗಳನ್ನು ಮಾತ್ರ ನೋಡ್ಬೋದು ನಾವಿಲ್ಲಿ. ಸೊ ಇಲ್ಲಿಂದ ಮೇಲಕ್ಕೆ ಹೋದರೆ ಈ ಕೋಟೆ ಒಳಗೆ ಅಂಡರ್ ಪಾಸ್ ಇದೆ. ಈ ಅಂಡರ್ ಪಾಸಲ್ಲಿ ಟಿಪ್ಪು ಸುಲ್ತಾನ್ ಸೆರೆ ಸಿಕ್ಕ ಸೈನಿಕರನ್ನ ಒತ್ತೆಳಾಗಿಟ್ಕೊಳ್ಳೋದು ಅಥವಾ ಜೈಲಲ್ಲಿ ಕೂಡಾಕ್ತಿದ್ದಂತೆ. ಆ ಜೈಲು ಇಲ್ಲಿ ಕಾಣಿಸ್ತಿದೆ, ಈ ಅಂಡರ್ ಪಾಸಲ್ಲಿದೆ. ಸೊ ಇಲ್ಲಿ ಯಾರು ಪ್ರವಾಸಿಗಳು ಬರಲ್ಲ ಅಂತ ಕಾಣಿಸುತ್ತೆ, ಯಾರೂ ಇಲ್ಲ ಇಲ್ಲಿ, ಫುಲ್ ಖಾಲಿ ಹೊಡಿತಿದೆ ಪ್ಲೇಸ್. ಬನ್ನಿ ಒಳಗಡೆ ನೋಡೋಣ ಏನಿದೆ, ಜೈಲು ಯಾವ ರೀತಿ ಇದೆ ಅಂತ. ಸೊ ಇಲ್ಲಿ ಯಾರು ಓಡಾಡಲ್ಲ ಅಂತ ಕಾಣಿಸುತ್ತೆ, ನಾನು ಒಬ್ಬನೇ ಬಂದಿದ್ದೀನಿ. ಸೊ ಭಯ ಬೇರೆ ಆಗ್ತಾಯಿದೆ. ಯಾವುದು ಪ್ರಾಣಿ ಇಲ್ಲದೆ ಇದ್ದರೆ ಸಾಕು. ನೋಡಿ ಜೈಲು ಯಾವ ರೀತಿ ಇದೆ. ಸೊ ಟಿಪ್ಪು ಸುಲ್ತಾನ್ ಸೆರೆ ಸಿಕ್ಕ ಕೈದಿಗಳನ್ನು ಇಲ್ಲೇ ಕೂಡ ಹಾಕ್ತಿದ್ನಂತೆ. ಸೊ ಇಲ್ಲಿ ಒಳಗೆ ಬರ್ಬೇಕಂದ್ರೆ ಬಕ್ಕೊಂಡು ಬರಬೇಕು, ನಿಂತ್ಕೊಳ್ಳೋಕ್ಕಾಗಲ್ಲ ಇಲ್ಲಿ. ನೋಡಿ ನನ್ನ ಹೈಟ್ ಇದೆ. ಸೊ ಕೈದಿಗಳೇನಾದರೂ ಇಲ್ಲಿ ಕೂಡ ಹಾಕಿದ್ರೆ ಅವ್ರು ಯಾವಾಗಲೂ ಹಿಂಗೆ ಬಕ್ಕೊಂಡು ನಿಂತಿರ್ಬೇಕು. ಇದಕ್ಕೇನಾದ್ರು ಈ ಥರ ಕಟ್ ಹಾಕ್ಬಿಟ್ರೆ ಅಂದರೆ
ಈ ಥರ ಕಟ್ಟಿ ನಿಲ್ಲಿಸ್ಬಿಡ್ತಿದ್ರಂತೆ. ಸೊ ಹಿಂಗೆ ಬಕ್ಕೊಂಡು ನಿಂತ್ಕೋಬೇಕು, ಅದೇ ಒಂದು ಹಿಂಸೆ ಅವರಿಗೆ. ಸೌಂಡ್ ಎಲ್ಲ ಎಕೋ ಆಗ್ತಿದೆ. ಸೊ ಎಷ್ಟಿದಾವೆ ನೋಡಿ, ಇವೆಲ್ಲ ತುಂಬ ಇದ್ದಾವೆ. ಸೊ ಇಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗ್ತಿಲ್ಲ, ಗೌರ್ಮೆಂಟ್ ಅವ್ರು ಇದ್ರ ಬಗ್ಗೆ ಕಾಳಜಿನೂ ವಹಿಸ್ತಿಲ್ಲ. ಹಾಗೆ ಹೋದರೆ ಆ ಕಡೆ ಮೇಲಕ್ಕೆ ಹೋಗೋಕೆ ಇನ್ನೊಂದು ಮೆಟ್ಲಿದೆ. ಬನ್ನಿ ಮೊದಲು ಇಲ್ಲಿಂದ ಹೋಗ್ಬಿಡೋಣ, ಯಾಕೋ ಭಯ ಆಗ್ತಾ ಉಂಟು. ಸೊ ಎಲ್ಲ ಪ್ಲೇಸಸ್ ಸುತ್ತಾಡ್ಕೊಂಡ್ ಬರೋಷ್ಟ್ರೊಳಗೆ ಹಶ್ವಾಗ್ಬಿಡ್ತು. ಸೊ ಚಾನಲ್ ಇಷ್ಟ ಆದ್ರೆ, ನಾವ್ ಹಾಕೋ ವಿಡಿಯೋ ಇಷ್ಟ ಆದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಫಾಲೋ ಮಾಡಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಇದೇ ತರ ವಿಡಿಯೋ ಬರ್ತಾ ಇರ್ತವೆ, ಫಾಲೋ ಮಾಡ್ಕೊಂಡಿರಿ. ಸೊ ಊಟ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ.